ಜೆವಿಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಜಾನಕಿ. ಹೋದ ವಿಡಿಯೋದಲ್ಲಿ ನಾವು ಟಾಟ್ ಅಂದ್ರೆ ಏನು ಅಂತ ನೋಡಿದ್ವಿ, ಹಾಗೆ ಸ್ವಲ್ಪ ಕೇಸ್ ಲಾಸ್ ಕೂಡ ನೋಡಿದ್ವಿ. ಇವತ್ತಿಗೆ ನಾವು ಡಿಫ್ರೆನ್ಸ್ ಬಿಟ್ವೀನ್ ಟಾಟ್ ಅಂಡ್ ಕ್ರೈಮ್ ನೋಡೋಣ, ಹಾಗೆ ಡಿಫ್ರೆನ್ಸ್ ಬಿಟ್ವೀನ್ ಟಾಟ್ ಮತ್ತೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ನೋಡೋಣ. ಕ್ರೈಮ್ ಆಗಲಿ, ಟಾಟ್ ಆಗಲಿ ಅಥವಾ ಕಾಂಟ್ರಾಕ್ಟ್ ಆಫ್ ಬ್ರೀಚ್ ಆಗಲಿ ಯಾವಾಗ ಆಗುತ್ತಪ್ಪ ಅಂತಂತಂದ್ರೆ ಬ್ರೀಚ್ ಆಫ್ ಡ್ಯೂಟಿ ಆದಾಗ ಮಾತ್ರ ಇವು ಮೂರು ಆಗುತ್ತೆ. ಬ್ರೀಚ್ ಆಫ್ ಡ್ಯೂಟಿ ಅಂದ್ರೆ ಏನಪ್ಪಾ ಅಂತಂತಂದ್ರೆ ಕರ್ತವ್ಯದ ಉಲ್ಲಂಘನೆ ಆದ್ರೆ ಮಾತ್ರ ಇವು ಮೂರು ಆಗುತ್ತೆ. ಮತ್ತೆ ಇದ್ರಲ್ಲಿ ಏನ್ ಡಿಫ್ರೆನ್ಸಸ್ ಇದೆಯಪ್ಪ ಅಂತಂದು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಮೊದಲಿಗೆ ನಾವು ಟಾಟ್ ಮತ್ತೆ ಕ್ರೈಮ್ ಅಲ್ಲಿ ಇರೋ ಡಿಫ್ರೆನ್ಸಸ್ ನೋಡೋಣ, ಮತ್ತೆ ಇಲಿಸ್ಟ್ರೇಷನ್ಸ್ ಕೂಡ ನೋಡೋಣ. ಹಾಗಾಗಿ ಏನಾಗುತ್ತೆ, ನಮಗೆ ಅದ್ರ ಡಿಫ್ರೆನ್ಸಸ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಡಿಫ್ರೆನ್ಸ್ ಏನಪ್ಪಾ ಟಾಟ್ ಮತ್ತೆ ಕ್ರೈಮ್ ನಡುವೆ ಅಂತ ಅಂದ್ರೆ, ಇದು ಟಾಟ್ ಅಲ್ಲಿ ಏನಾಗುತ್ತೆ, ಸಿವಿಲ್ ರೈಟ್ ಇನ್ಫ್ರಿಂಜ್ ಆಗುತ್ತೆ. ಸಿವಿಲ್ ರೈಟ್ ಇನ್ಫ್ರಿಂಜ್ ಆಗೋದು ಅಂತಂದ್ರೆ ಸಿವಿಲ್ ರೈಟ್ ವೈಲೇಟ್ ಆಗುತ್ತೆ. ಕನ್ನಡದಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಯಾವುದೇ ನಾಗರಿಕ ಹಕ್ಕುಗಳು ಉಲ್ಲಂಘನೆ ಆಯ್ತು ಅಂತಂದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಟಾಟ್ ಅಂತ ಕರಿತೀವಿ. ಹಾಗೆ ಯಾವುದೇ ಒಂದು ಪಬ್ಲಿಕ್ ರೈಟ್ ಅಂತಂದ್ರೆ ಸಾರ್ವಜನಿಕ ಹಕ್ಕುಗಳ ಉಲ್ಲಂಘನೆ ಏನಾದ್ರೂ ಆಯ್ತಪ್ಪ ಅಂತಂದ್ರೆ ಅದು ಎಲ್ಲಿ ಬರುತ್ತೆ, ಅದು ಕ್ರೈಮ್ ಅಲ್ಲಿ ಬರುತ್ತೆ. ಇದು ಫಸ್ಟ್ ಡಿಫ್ರೆನ್ಸ್. ನೆಕ್ಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು, ಯಾವುದೇ ಒಂದು ಟಾಟ್ ಕಮಿಟ್ ಆಗಿದೆ ಅಂತಂದ್ರೆ ಅದಕ್ಕೆ ಜಸ್ಟಿಸ್ ಎಲ್ಲಿ ಸಿಗುತ್ತಪ್ಪ ಅಂತಂತಂದ್ರೆ ಸಿಪಿಸಿಲಿ ಮತ್ತೆ ಪ್ರಿನ್ಸಿಪಲ್. ಸಿಪಿಸಿಯಲ್ಲಿ ಏನಾದ್ರೂ ಇರ್ಲಿಲ್ಲ ಅಂತಂದ್ರೆ ಏನ್ ಯೂಸ್ ಮಾಡ್ತಾರೆ, ಪ್ರಿನ್ಸಿಪಲ್ಸ್ ಆಫ್ ಇಕ್ವಿಟಿ, ಜಸ್ಟಿಸ್ ಮತ್ತೆ ಗುಡ್ ಕನ್ಸೈನ್ ನ ಪರಿಗಣಿಸ್ಬಿಟ್ಟು ಜಜ್ಮೆಂಟ್ ನ ಕೊಡ್ತಾರೆ, ಅಂದ್ರೆ ಅವ್ರಿಗೆ ಜಸ್ಟಿಸ್ ಅನ್ನ ಕೊಡ್ತಾರೆ. ಹಾಗೆ ಕ್ರೈಮ್ ಅಲ್ಲಿ ಒಂದು ಕ್ರೈಮ್ ಕಮಿಟ್ ಆಗಿದೆ ಅಂತಂದ್ರೆ ಅದಕ್ಕೆ ನಮ್ಗೆ ಪನಿಷ್ಮೆಂಟ್, ಇಲ್ಲಿ ಅವಾರ್ಡೆಡ್ ಅಂತ ಏನ್ ಕೊಟ್ಟಿದಾರಲ್ಲ, ಅವಾರ್ಡೆಡ್ ಅಂತ ಅಂದ್ರೆ ಪನಿಷ್ಮೆಂಟ್, ಯಾವುದೇ ಪ್ರಶಸ್ತಿ ಅಲ್ಲ. ಏನಾದ್ರೂ ಕ್ರೈಮ್ ಕಮಿಟ್ ಆಗಿದೆ ಅಂತಂದ್ರೆ ಅದ್ರ ಪನಿಷ್ಮೆಂಟ್ ಎಲ್ಲಿ ಕೊಟ್ಟಿದೆ, IPC ಅಲ್ಲಿ ಮತ್ತೆ CRPC ಅಲ್ಲಿ. ಈಗ 2024 ಜುಲೈ 1 ಇಂದ ಇದು ಏನಾಗಿದೆ, BNS ಮತ್ತು BNSS ಅಂತಂದ್ರೆ ಭಾರತೀಯ ನ್ಯಾಯ ಸಂಹಿತ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎಂದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಯಾವುದೇ ಒಂದು ಟಾಟ್ ಕಮಿಟ್ ಆಗಿದೆ ಅಂತಂದ್ರೆ ಸೂಟ್ ನ ಯಾರು ಫೈಲ್ ಮಾಡಬಹುದು, ಇಂಜರ್ಡ್ ಪಾರ್ಟಿ ಮಾತ್ರ ಸೂಟ್ ನ ಫೈಲ್ ಮಾಡಬಹುದು. ಇದು ಎಕ್ಸಾಂಪಲ್ ನಾವೇನಾದ್ರೂ ಬಂದ್ರೆ, ಫಾರ್ ಎಕ್ಸಾಂಪಲ್ ಆಶ್ಬೆ ವರ್ಸಸ್ ವೈಟ್ ಅಲ್ಲಿ ಇಂಜರ್ಡ್ ಯಾರಾಗಿದ್ರು, ಆಶ್ಬೆ ಇಂಜರ್ಡ್ ಪರ್ಸನ್ ಆಗಿದ್ದ, ಅವನೇನ್ ಮಾಡ್ದ, ವೈಟ್ ನ ವಿರುದ್ಧ ಕೇಸ್ ಹಾಕ್ತ. ಹಾಗೆ ಕ್ರೈಮ್ ಅಂತ ಬಂದ್ರೆ ಇಲ್ಲಿ ಇಂಜರ್ಡ್ ಪಾರ್ಟಿ ಕೂಡ ಸೂಟ್ ಫೈಲ್ ಮಾಡಬಹುದು, ಹಾಗೆ ಸ್ಟೇಟ್ ಕೂಡ ಸೂಟ್ ನ ಫೈಲ್ ಮಾಡಬಹುದು. ಎಕ್ಸಾಂಪಲ್ ತಗೊಂಡ್ರೆ ದಾಸ್ತಾನೆ ವರ್ಸಸ್ ದಾಸ್ತಾನೆ, ಇಲ್ಲಿ ಇಂಜರ್ಡ್ ಪಾರ್ಟಿ ಮಾಡಿದ್ರು. ಹಾಗೆ ಸ್ಟೇಟ್ ಗೆ ಎಕ್ಸಾಂಪಲ್ ಬಂದ್ರೆ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಲ್ಲಿ ಇದೇನಾಯ್ತು, ಸ್ಟೇಟ್ ಸೂಟ್ ನ ಫೈಲ್ ಮಾಡ್ತು. ಟಾಟ್ ಅಲ್ಲಿ ಯಾವುದೇ ಒಂದು ತಪ್ಪಿತಸ್ಥ ಏನ್ ಮಾಡ್ತಾನೆ ಅಂತಂದ್ರೆ, ಯಾರು ವಿಕ್ಟಿಮ್ ಇರುತ್ತಲ್ಲ, ಯಾರಿಗೊಂದು ಲಾಸ್ ಮಾಡಿರ್ತಾನಲ್ವಾ, ಅವನ್ಗೆ ಅವ್ನ್ ಏನ್ ಮಾಡ್ತಾನೆ, ಕಂಪನ್ಸೇಷನ್ ನ ಕೊಡ್ತಾನೆ. ಹಾಗೆ ಅವ್ನ್ ಮಾಡಿರೋ ತಪ್ಪು ಕೆಲ್ಸಕ್ಕೆ ಕೋರ್ಟ್ಗೆ ಫೈನ್ ಕೂಡ ಕಟ್ತಾನೆ. ಆದ್ರೆ ಕ್ರೈಮ್ ಮಾಡಿದಾಗ, ಯಾವುದೇ ಒಂದು ಮನುಷ್ಯ ಕ್ರೈಮ್ ಮಾಡ್ದ ಅಂತಂದ್ರೆ ಆ ಮನುಷ್ಯನ್ಗೆ ಏನ್ ಮಾಡ್ತಾರೆ, ಅವನ ಕಡೆಯಿಂದ ಫೈನ್ ಏನೋ ತಗೊಂತಾರೆ, ಆದ್ರೆ ಕಂಪನ್ಸೇಷನ್ ಮಾಡಿಸೋದಿಲ್ಲ. ಅಂತಂದ್ರೆ ಈಗ ಒಬ್ಬನ ಮರ್ಡರ್ ಮಾಡಿದಾನೆ ಅಂತಂದ್ರೆ ಅಲ್ಲಿ ಕಂಪನ್ಸೇಷನ್ ಮಾಡಕ್ ಬರೋದಿಲ್ವಲ್ಲ, ಆಗ ಆ ವ್ಯಕ್ತಿನ ಏನ್ ಮಾಡ್ತಾರೆ, ಪನಿಷ್ ಮಾಡ್ತಾರೆ, ಅವನನ್ನ ದಂಡಿಸ್ತಾರೆ. ಕ್ರೈಮ್ ಅಲ್ಲಿ ದಂಡಿಸ್ತಾರೆ, ಟಾಟ್ ಅಲ್ಲಿ ಏನ್ ಮಾಡ್ತಾರೆ, ಯಾರ್ ಲಾಸ್ ಆಗಿದೆಯಲ್ಲ ಅವನ್ಗೆ ಕಂಪನ್ಸೇಟ್ ಮಾಡಕ್, ನಷ್ಟ ಭರ್ತಿನ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಿ ನಷ್ಟ ಭರ್ತಿ ಆಗುತ್ತೆ, ಇಲ್ಲಿ ಆ ವ್ಯಕ್ತಿಗೆ ದಂಡನೆ ಆಗುತ್ತೆ. ಹಾಗೆ ನೋಡಿದಾಗೆ ಟಾಟ್ ನ ಮೇನ್ ಉದ್ದೇಶ ಏನಿತ್ತು, ಇಂಜರ್ಡ್ ಪಾರ್ಟಿಗೆ ಯಾರು ನಷ್ಟ ಆಗಿದೆಯೋ ಅವನಿಗೆ ಭರ್ಪಾಯಿ ಮಾಡ್ಕೊಡೋದು. ಅಂದ್ರೆ ಇದ್ರ ಮೇನ್ ಉದ್ದೇಶ ಏನೋ ನಷ್ಟ ಭರ್ತಿ ಮಾಡ್ಕೊಡೋದು. ಅದೇ ಕ್ರೈಮ್ ಇನ್ ಮೇನ್ ಉದ್ದೇಶ ಏನಿರುತ್ತೆ, ಏನೋ ಒಂದು ಕ್ರೈಮ್ ಆಯ್ತು ಅಂತಂದ್ರೆ ಅಲ್ಲಿ ಪನಿಷ್ಮೆಂಟ್ ಏನ್ ಮಾಡ್ತಾರೆ, ಮೇನ್ ಉದ್ದೇಶ ಏನಿರುತ್ತೆ, ಆ ವ್ಯಕ್ತಿನ ಪನಿಷ್ ಮಾಡೋದೇ ಅವ್ರ ಮೇನ್ ಉದ್ದೇಶ ಆಗುತ್ತೆ. ಯಾರೋ ಒಂದು ಅಪರಾಧಿ ಇದ್ದಪ್ಪ ಕ್ರೈಮ್ ಅಲ್ಲಿ ಅಂತಂದ್ರೆ ಅವ್ನಿಗೆ ಏನ್ ಮಾಡೋದು, ದಂಡಿಸೋದೇ ಅವ್ರದ್ದು ಗುರಿಯಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟಾಟ್ ಒಂದು ಪ್ರೈವೇಟ್ ರಾಂಗ್ ಆಗಿದೆ, ಮತ್ತೆ ಕ್ರೈಮ್ ಒಂದು ಪಬ್ಲಿಕ್ ರಾಂಗ್ ಆಗಿದೆ. ಪ್ರೈವೇಟ್ ರಾಂಗ್ ಅಂತಂದ್ರೆ ವ್ಯಕ್ತಿಯ ಮೇಲೆ ಆಗುವಂತ ತಪ್ಪಾಗಿದೆ, ಇದು ಸಾರ್ವಜನಿಕರ ಮೇಲಾಗುವ ಒಂದು ತಪ್ಪು. ಇದು ಪ್ರೈವೇಟ್ ರಾಂಗ್ ಮತ್ತೆ ಪಬ್ಲಿಕ್ ರಾಂಗ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಯಾರಾದ್ರೂ ನಿಮ್ಮನ್ನ ಏನ್ ಮಾಡ್ತಾರೆ, ಕಪಾಳಕ್ಕೆ ಹೊಡಿತಾರೆ, ಅಥವಾ ಏನ್ ಮಾಡ್ತಾರೆ, ನಿಮ್ಮನ್ನ ದುಗ್ಗಿಸ್ಬಿಡ್ತಾರೆ, ಅಥವಾ ನಿಮ್ಮ ಮೇಲೆ ಏನ್ ಮಾಡ್ತಾರೆ, ಜೋರ್ ಮಾಡಕ್ ಬರ್ತಾರೆ, ಆಗ ಅದೇನಾಗುತ್ತೆ, ಅದೊಂದು ಪ್ರೈವೇಟ್ ರಾಂಗ್. ಅದನ್ನ ನೋಡ್ಬಿಟ್ಟು ಏನಾಗುತ್ತೆ, ನಿಮ್ಗೆ ಒಬ್ರಿಗೆ ಮಾತ್ರ ಭಯ ಆಗುತ್ತೆ.
ಅದೇ ನಿಮ್ಮ ಮನೆ ಪಕ್ಕದಲ್ಲಿ ಏನಾದರೂ ಚೋರಿ ಆಯಿತು, ಮರ್ಡರ್ ಆಯಿತು, ಈ ಥರದ್ದು ಏನಾರೇ ಆಯ್ತಪ್ಪ ಅಂತಂದ್ರೆ ಅದು ಬರೀ ಆ ಆಗಿರೋ ವ್ಯಕ್ತಿಗಷ್ಟೇ ಅಲ್ಲ, ಪೂರಾ ಏರಿಯಾನೇ ಹೆದರ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಅಪ್ಪ ಅವ್ರ ಮನೇಲಿ ಚೋರಿ ಆಯ್ತು ಅಂತಂದ್ರೆ ನಮ್ಮ ಮನೇಲೂ ಆಗ್ಬಿಡುತ್ತೇನೋ, ಈ ಹೆದರಿಕೆ ಹುಟ್ಟುತ್ತಲ್ಲ, ಇದಕ್ಕೆ ಏನಂತೀವಿ, ಇದು ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಹೆದರಿಸುತ್ತೆ, ಅದು ಪಬ್ಲಿಕ್ ಆಗುತ್ತೆ. ಇದೇನಾಗುತ್ತೆ, ಯಾವ ವ್ಯಕ್ತಿ ಮೇಲೆ ಅದು ಅಪರಾಧ ಆಗಿದೆಯೋ ಅದ್ರ ಏನ್ ಸಿವಿಯಾರಿಟಿ ಕಡಿಮೆ ಇರುತ್ತೆ, ಟೋಟಲಿ ಸಿವಿಯಾರಿಟಿ ಕಡಿಮೆ ಇರುತ್ತೆ, ಪಬ್ಲಿಕ್ ಅಲ್ಲಿ ಜಾಸ್ತಿ ಇರುತ್ತೆ. ತಿಳಿತಲ್ವಾ? ಸರಿ, ಕ್ರೈಮ್ ಅಲ್ಲಿ ಜಾಸ್ತಿ ಆಗಿರುತ್ತೆ. ಮತ್ತೆ ಇಲ್ಲಿ ವಯೋಲೇಷನ್ ಆಫ್ ರೈಟ್ ಇನ್ ರಮ್ ಆಗುತ್ತೆ, ಇಲ್ಲಿ ವಯೋಲೇಷನ್ ಆಫ್ ರೈಟ್ ಇನ್ ಪರ್ಸನಮ್. ರೈಟ್ ಇನ್ ರಮ್ ಅಂದ್ರೆ ಏನು, ರೈಟ್ ಇನ್ ಪರ್ಸನಮ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ನಿಮ್ಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನ ನೋಡ್ಕೊಳ್ಳಿ. ಟಾರ್ಟ್ ಮತ್ತೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ನಡುವೆ ಇರೋ ವ್ಯತ್ಯಾಸನ ನೋಡೋಣ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕರಾರಿನ ಉಲ್ಲಂಘನ. ಕರಾರಿನ ಉಲ್ಲಂಘನೆ ಯಾವಾಗ ಆಗುತ್ತಪ್ಪ ಅಂತಂತಂದ್ರೆ, ಏನೋ ಒಂದು ಕರಾರ್ ಆಗಿರುತ್ತೆ, ಆ ಮನುಷ್ಯ ಕರಾರಿನ ಪ್ರಕಾರ ನಡ್ಕೊಳ್ದೆ ಅದನ್ನ ಉಲ್ಲಂಘನೆ ಮಾಡಿದ್ರೆ ಆಗ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ಈ ಟಾರ್ಟ್ ಮತ್ತೆ ಇರೋ ವ್ಯತ್ಯಾಸನ ನೋಡೋಣ. ಫಸ್ಟ್, ವಿಕ್ಟಿಮ್ ಗೆಟ್ಸ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್. ಇಲ್ಲಿ ಏನಾಗುತ್ತೆ, ವಿಕ್ಟಿಮ್ಗೆ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಸಿಗುತ್ತೆ ಅಂತಂದ್ರೆ ಅದೇನ್ ರೆಮಿಡಿ ಇರುತ್ತಲ್ಲ ಅದು ಮೊದಲೇ ನಿರ್ಧಾರ ಆಗಿರೋದಿಲ್ಲ. ಇದ್ರ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂದ್ರೆ ಏನೋ, ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂತಂದ್ರೆ ಅಂತ ಕ್ಲಿಯರ್ ಆಗಿ ಹಿಂದಿನ ವಿಡಿಯೋದಲ್ಲಿ ಹೇಳಿನಿ, ಅದೊಂದ್ಸತಿ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್, ವಿಕ್ಟಿಮ್ ಗೆಟ್ಸ್ ಲಿಕ್ವಿಡೇಟೆಡ್ ಡ್ಯಾಮೇಜಸ್. ಇಲ್ಲಿ ಆಲ್ರೆಡಿ ಡಿಸೈಡ್ ಆಗಿರುತ್ತೆ, ಅವ್ರು ಏನ್ ಕಾಂಟ್ರಾಕ್ಟ್ ಮಾಡ್ಕೊಂತಿರ್ತಾರಲ್ಲ ಆಗ್ಲೇ ಅವರು ಹೇಳಿರ್ತಾರೆ, ನಾವು ಏನಾರೇ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯ್ತು ಅಂತಂದ್ರೆ ಈ ತರ ಕಂಪನ್ಸೇಟ್ ಮಾಡ್ಕೊಂತೀವಿ ಅಂತ ಮೊದಲಿಗೆ ಡಿಸೈಡ್ ಆಗಿರುತ್ತೆ, ಅದಕ್ಕೆ ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂತ ಹೇಳಿ. ಲಾ ಆಫ್ ಟಾರ್ಟ್ ಅಲ್ಲಿ ಯಾವುದೇ ತರಹದ ಕಾಂಟ್ರಾಕ್ಟ್ ಇರೋದಿಲ್ಲ. ಕಾಂಟ್ರಾಕ್ಟ್ ಅಂದ್ರೆ ಏನು, ಅಗ್ರಿಮೆಂಟ್ ಅಂದ್ರೆ ಏನು, ಇದೆಲ್ಲ ನಾವು ಲಾ ಆಫ್ ಕಾಂಟ್ರಾಕ್ಟ್ ಅಲ್ಲಿ ಕಲಿಯೋಣ. ನೆಕ್ಸ್ಟ್ ಇದೇನ್ ಟಾರ್ಟ್ ಕಂಪ್ಲೀಟ್ ಆಗುತ್ತಲ್ಲ, ನಾವು ಹಿಂದೂ ಲಾ ಮತ್ತೆ ಲಾ ಆಫ್ ಕಾಂಟ್ರಾಕ್ಟ್ ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ, ಅಥವಾ ಕಾಂಟ್ರಾಕ್ಟ್ ಬ್ರೀಚ್ ಆದ್ರೆ ಏನಾಗತ್ತಪ್ಪ ಅಂತಂದ್ರೆ, ಇಲ್ಲಿ ಫಸ್ಟಿಗೆ ಏನಿರ್ಬೇಕಾಗುತ್ತೆ, ಕಾಂಟ್ರಾಕ್ಟ್ ಇರ್ಲೇಬೇಕು. ಕಾಂಟ್ರಾಕ್ಟ್ ಇದ್ರೆ ತಾನೇ ಅದು ಬ್ರೀಚ್ ಆಗೋಕ್ ಸಾಧ್ಯ. ಸೊ ಮೊದ್ಲಿಗೆ ಎರಡು ಪಾರ್ಟಿ ನಡುವೆ ಒಂದು ಕಾಂಟ್ರಾಕ್ಟ್ ಇರ್ಲೇಬೇಕಾಗತ್ತೆ. ಟಾರ್ಟ್ ಅಲ್ಲಿ ಪರಿಹಾರನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಯಾವುದೇ ಒಂದು ಡ್ಯಾಮೇಜ್ ಆಗಿದೆ ಅಥವಾ ಲಾಸ್ ಆಗಿದೆ ಅಂತಂದ್ರೆ ಅದನ್ನೆಲ್ಲ ಪರಿಗಣನೆ ಮಾಡಿಬಿಟ್ಟು ಪರಿಹಾರನ ಯಾರು ಕೊಡ್ತಾರೆ, ಕೋರ್ಟ್ ಕೊಡುತ್ತೆ. ಆದ್ರೆ ಯಾವುದೇ ಒಂದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಪರಿಹಾರ ಏನಿದೆಯಲ್ಲ ಅದು ಕೋರ್ಟ್ ಕೊಡೋದಿಲ್ಲ, ಅದು ಪಾರ್ಟೀಸ್ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರುತ್ತೆ. ಏನಾದ್ರೂ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯ್ತಪ್ಪ ಅಂತಂದ್ರೆ ನೀವು ಇಷ್ಟು ಪರಿಹಾರ ನಮ್ಮನ್ನ ಕೊಡ್ಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತೆ. ಟಾರ್ಟ್ ಅಲ್ಲಿ ಯಾರದೇ ಲೀಗಲ್ ರೈಟ್ಸ್ ಉಲ್ಲಂಘನೆ ಆಯ್ತು ಅಂತಂದ್ರೆ, ಲೀಗಲ್ ರೈಟ್ಸ್ ಅಂತಂದ್ರೆ ಕಾನೂನಿನ ಹಕ್ಕುಗಳ ಉಲ್ಲಂಘನೆ ಆಯ್ತಪ್ಪ ಅಂತಂದ್ರೆ ಅವ್ರು ಬಂದು ಕೇಸ್ ಹಾಕ್ಬೋದು. ಆದ್ರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ ಹಾಗೆ ಮಾಡಕ್ ಬರಲ್ಲ. ಯಾರಿಬ್ಬರ ನಡುವೆ ಕಾಂಟ್ರಾಕ್ಟ್ ಆಗಿರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಅವ್ರ ನಡುವೆ ಕಾಂಟ್ರಾಕ್ಟ್ ಆಗಿತ್ತು ಅಂದ್ರೆ ಮಾತ್ರ, ಎ ಮತ್ತೆ ಬಿ ನಡುವೆ ಕಾಂಟ್ರಾಕ್ಟ್ ಆಗಿದೆ ಅಂತಂದ್ರೆ ಬಿ ಏನಾದ್ರೂ ಬ್ರೀಚ್ ಮಾಡಿದ್ರೆ ಎಗೆ ಹಕ್ಕಿರುತ್ತೆ, ಅವ್ನ್ ಬಂದ್ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ಏನ್ ಮತ್ತೆ ಬಿ ನಡುವೆ ಕಾಂಟ್ರಾಕ್ಟ್ ಆಗಿತ್ತು ಅದು ಉಲ್ಲಂಘನೆ ಆಯ್ತು ಅಂತ ಸಿ ಬಂದು ಕೇಸ್ ಹಾಕೋಕ್ ಬರೋದಿಲ್ಲ. ಎಗೆ ಹಕ್ಕಿರುತ್ತೆ ಬಿ ಮೇಲೆ ಹಾಕೋಕೆ, ಬಿಗ್ ಹಕ್ಕಿರುತ್ತೆ ಎ ಮೇಲೆ ಹಾಕೋಕೆ. ಇವ್ರಿಬ್ರನ್ನ ಬಿಟ್ರೆ ಬೇರೆ ಯಾರನ್ನು ಇವ್ರ ನಡುವೆ ಕಂಪ್ಲೇಂಟ್ ಮಾಡಕ್ ಅಧಿಕಾರ ಇರೋದಿಲ್ಲ. ಆದ್ರೆ ಇದು ಟೋಟಲ್ ಹೆಂಗಾಗತ್ತಪ್ಪ ಅಂದ್ರೆ, ಯಾರ ವ್ಯಕ್ತಿ ನಮ್ಮ ರೈಟ್ ನ ವಯೋಲೇಟ್ ಮಾಡ್ದಪ್ಪ ಅಂತಂದ್ರೆ ಅವ್ರು ಬಂದು ಕಂಪ್ಲೇಂಟ್ ನ ಮಾಡ್ಬೋದು. ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಎಲ್ಲರಿಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.